ಹಲೋ ಫ್ರೆಂಡ್ಸ್, ನಾವಿವತ್ತು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅನ್ನುವಂತ ಪಾಠದ ಒಂದು ಸೂತ್ರಗಳನ್ನ ನೋಡ್ತಾ ಇದ್ದೀವಿ. ನೋಡಿ, ಇದಕ್ಕೆ ಇಂಗ್ಲಿಷ್ ಆಗಿ ಏನಂತಾರೆ ಅಂದ್ರೆ ಸರ್ಫೇಸ್ ಏರಿಯಾಸ್ ಅಂಡ್ ವ್ಯಾಲ್ಯೂಮ್ಸ್. ಹಾಗಾದ್ರೆ ಇವುಗಳಲ್ಲಿ ಕೆಲವೊಂದು ಚಿತ್ರಗಳು ಬರ್ತವೆ, ಅದಂದ್ರೆ ಅವುಗಳಿಗೆ ನಾವೇನಂತೀವಿ ಘನಾಕೃತಿಗಳು. ಇದು ಚೌಕಘನ, ಆಯತಘನ, ಸಿಲಿಂಡರ್, ಶಂಕು, ಸ್ಪಿಯರ್ ಅಂದ್ರೆ ಗೋಳ ಮತ್ತು ಅರ್ಧಗೋಳ. ಹಾಗಾದ್ರೆ ಇವುಗಳ ವಕ್ರ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಘನಫಲವನ್ನು ನಾವಿವತ್ತ ತಿಳ್ಕೊಳ್ಳೋಣ. ಹಾಗಾದ್ರೆ ಮೊದಲನೇದಾಗಿ ಘನದ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಘನದ ವಕ್ರ ಮೇಲ್ಮೈ ವಿಸ್ತೀರ್ಣ ಏನಾಗ್ತಾ ಇದೆ ಅಂದ್ರೆ 4a². ಅದೇ ರೀತಿಯಾಗಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗ್ತಾ ಇದೆ ಅಂದ್ರೆ ಪೂರ್ಣ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 6a². ಅದೇ ರೀತಿಯಾಗಿ ಘನದ ಒಂದು ಘನಫಲ a³ ಅಂದ್ರೆ a ಇಂಟು a. ಅದೇ ರೀತಿಯಾಗಿ ಆಯತ ಘನ ಯಾವುದು ಆಯತ ಘನ. ಈ ಆಯತ ಘನದ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ ಹೌದಾ, 2 ಬ್ರಾಕೆಟ್ l ಪ್ಲಸ್ b ಇಂಟು h. ಅದೇ ರೀತಿಯಾಗಿ ಈ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 2 ಬ್ರಾಕೆಟ್ l ಇಂಟು b ಇಂಟು h ಪ್ಲಸ್ h ಇಂಟು l ಅಂತೇಳಿ ಈ ರೀತಿಯಲ್ಲಿ ಬರೀಬಹುದು. ಇದರ ಒಂದು ಘನಫಲ ಕಂಡುಹಿಡಿಯುವಂತ ಸೂತ್ರ l ಇಂಟು b ಇಂಟು h. ಅದೇ ರೀತಿಯಾಗಿ ಈಗ ಇವೆರಡು ಚಿತ್ರ ಕಂಡಿದ್ದೀವಿ. ನೆಕ್ಸ್ಟ್ ಬರುವಂತದ್ದು ಸಿಲಿಂಡರ್. ಯಾವುದು ಸಿಲಿಂಡರ್. ಹಾಗಾದ್ರೆ ನೋಡಿ, ಸಿಲಿಂಡರ್ದ ಒಂದು ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಯಾವುದು ಅಂದ್ರೆ 2πrh. ಹಾಗಾದ್ರೆ ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಯಾವುದು ಅಂದ್ರೆ 2πr ಪ್ಲಸ್ h ಅಂತೇಳಿ ಬರೀಬಹುದು. ಅದೇ ರೀತಿಯಾಗಿ ಇದರ ಒಂದು ಘನಫಲ πr²h. ನೋಡಿ, ಅದೇ ರೀತಿಯಾಗಿ ಘನಾಕೃತಿಯಲ್ಲಿ ಮುಂದಿನ ಘನಾಕೃತಿ ಯಾವುದು ಶಂಕು. ಶಂಕು. ಹಾಗಾದ್ರೆ ಈ ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಏನು ಅಂತಂದಾಗ πrl ಏನಾಗ್ತಾ ಇದೆ πrl. ಅದೇ ರೀತಿಯಾಗಿ ನಾವು ಇದರ ಒಂದು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ತಗೊಂಡಾಗ ಏನಾಗ್ತಾ ಇದೆ ಅಂದ್ರೆ πr ಬ್ರಾಕೆಟ್ ನಲ್ಲಿ r ಪ್ಲಸ್ l ಇದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ. ಅದೇ ರೀತಿಯಾಗಿ ಶಂಕುವಿನ ಘನಫಲ ಅಂದ್ರೆ 1/3πr²h. ಇದು 1/3πr²h ಅಂತೇಳಿ ಬರೀಬಹುದು. ನೋಡಿ, ಹಾಗಾಗಿ ನೆಕ್ಸ್ಟ್ ಬರುವಂತದ್ದು ಯಾವುದು ಗೋಳ. ಯಾವ್ದು ಬರ್ತಾ ಇದೆ ಗೋಳ. ಈ ಗೋಳದ ಒಂದು ವಕ್ರ ಮೇಲ್ಮೈ ವಿಸ್ತೀರ್ಣ ಏನಾಗ್ತಾ ಇದೆ ಅಂದ್ರೆ 4πr². ಇಲ್ಲೂ ಕೂಡ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗ್ತಾ ಇದೆ ಅದೇ ಆಗ್ತಾ ಇದೆ 4πr². ಹಾಗೆ ಅದರ ಒಂದು ಘನಫಲ ಏನಾಗ್ತಾ ಇದೆ ಅಂದ್ರೆ 4/3r³ ಆಗ್ತದೆ. ಅದೇ ರೀತಿಯಾಗಿ ಕೊನೆಯದಾಗಿ ಯಾವುದು ಅರ್ಧಗೋಳ. ಈ ಅರ್ಧಗೋಳದ ಒಂದು ವಕ್ರ ಮೇಲ್ಮೈ ವಿಸ್ತೀರ್ಣ ಏನಾಗ್ತಾ ಇದೆ ಅಂದ್ರೆ 2πr². ಇದರ ಒಂದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗ್ತಾ ಇದೆ ಅಂದ್ರೆ 3πr². ಹಾಗಾಗಿ ಇದರ ಒಂದು ಘನಫಲ ಏನಾಗ್ತಾ ಇದೆ ಅಂದ್ರೆ ನೋಡಿ 2/3πr³. ಈ ರೀತಿಯಾಗಿ ನಾವು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ ಈ ಪಾಠದಲ್ಲಿ ಬರುವಂತಹ ಘನಾಕೃತಿಗಳು, ಅವುಗಳ ಒಂದು ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರಗಳು, ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರಗಳು ಮತ್ತು ಘನಫಲ ಕಂಡುಹಿಡಿಯುವಂತಹ ಸೂತ್ರಗಳನ್ನ ನಾವು ಇವತ್ತು ಕಲಿತಿದ್ದೇವೆ. ಓಕೆ, ನೋಡಿ. ಹಲೋ ಫ್ರೆಂಡ್ಸ್, ಈಗ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ಎಲ್ಲ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ. ನಮಗೆ ಹೀಗೆ
ಪ್ರೋತ್ಸಾಹ ಕೊಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.